ಈಗ ಹಾಕಿಲ್ಲ. ಯಾರಿಲ್ಲ, ಒಬ್ಬರು ಇಲ್ಲ, ನಾವೇ ಬಂದಿರೋದು. ಸೊ ಬರ್ತಾರೆ ಇಲ್ಲಿಗೂ ಜನ ಅವಾಗವಾಗ, ಸೊ ಕಡಿಮೆ ನೋಡೋದಲ್ಲ. ಮಲದ ಮಲೆ ಅಂತ ಅದು ಸೊ ನೋಡಿ ಇಲ್ಲಿ ಬಂದಿರೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು, ಇನ್ನೊಂದು ನಂಜುಂಡೇಶ್ವರ ದೇವಸ್ಥಾನ ಇದೆ, ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಅಂತ. ಸೊ ಇದು ಬಂದು ಮೈಸೂರು ಟು ನಂಜನಗೂಡು ಹೋಗೋ ರೋಡಲ್ಲೇ ಇದೆ. ತುಂಬ ಜನ ಇಲ್ಲಿಗೆ ವಿಸಿಟ್ ಮಾಡಿರಲ್ಲ. ಸೊ ಓಕೆ ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನು ಅಂದ್ಬಿಟ್ಟು. ಸೊ ನಾವು ನೋಡಿದ್ದೀವಿ, ನೀವೊಂದ್ಸಲ ನೋಡಿ ನಮ್ಮ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗ್ತಾನೆ ಎಲ್ಲ ಒಟ್ಟು. ಇದೇ ನೋಡಿ ಪ್ರಸನ್ನ ನಂಜುಂಡೇಶ್ವರ ದೇವಾಲಯ. ಸೊ ಇವತ್ತು ಜನಗಳು ಬಂದಿರುತ್ತೆ, ಹೊಸ ವರ್ಷ ಆಗಿರೋದ್ರಿಂದ ಜನ ಎಲ್ಲ ಇದ್ದಾರೆ. ಸೊ ನೋಡಿ ಸುತ್ತಮುತ್ತ ಹೇಗಿದೆ ನೋಡಿ. ಸೊ ಇಲ್ಲೇ ನೋಡಿ ಬರ್ದಿದೆ ಪ್ರಸನ್ನ ನಂಜುಂಡೇಶ್ವರ ದೇವಾಲಯ ಸರ್ಕಾರ. ಸೊ ಓಕೆ ಬನ್ನಿ ಈಗ ಒಳಗಡೆ ಹೋಗೋಣ. ಸೊ ಓಕೆ ನೋಡಿ ಸೇಮ್ ಒಳಗಡೆ ಒಂದು ಲಿಂಗ ಇದೆ, ದೊಡ್ಡ ಲಿಂಗ ಚೆನ್ನಾಗಿದೆ. ಇಲ್ಲಿಗೆ ಸುತ್ತಮುತ್ತ ಈ ಥರ ಇದೆ ನೋಡಿ. ಸೊ ಇದು ದೊಡ್ಡದಾಗಿದೆ, ಸುಮಾರಾಗಿ ತುಂಬ ದೊಡ್ಡದಿದೆ ಇದುವೆ. ಸೊ ವಿಶಾಲವಾಗಿದೆ. ಸೊ ನೀವೇನಾದ್ರು ಬಂದರೆ ಈ ದೇವಸ್ಥಾನಕ್ಕೂ ಭೇಟಿ ಕೊಡಿ. ಸೊ ನೋಡಿ, ಸೊ ಇದೇನು ಮೇಲ್ಗಡೆ ಮೆಟ್ಲು ಬೇರೆ ಇದೆ ನೋಡೋಣ. ಸೊ ನೋಡಿ ಮೇಲ್ಗಡೆಯಿಂದ ಈ ಥರ ಇದೆ. ಸೊ ನೋಡಿ ಎಷ್ಟು ವಿಶಾಲವಾಗಿದೆ. ಸೊ ಫುಲ್ಲು ರೋಡೆಲ್ಲ ನೀರು ಬಂದ್ಬಿಡ್ತಿದ್ದಿಲ್ಲ, ಆ ಉದ್ದೇಶಕ್ಕೋಸ್ಕರ ಜನರಿಗೆ ದರ್ಶನ ಮಾಡೋಕ್ಕೆ ಇರಲಿ ಅಂದ್ಬಿಟ್ಟಿದ್ದು ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಅಂತ ನಿರ್ಮಾಣ ಮಾಡ್ತಾರೆ. ಸೊ ಇವಾಗ ಇದು ಆ ನಂಜುಂಡೇಶ್ವರ ದೇವಸ್ಥಾನದವೇ ದತ್ತು ತೊಗೊಂಡಿದ್ದಾರಂತೆ, ಅದರಿಂದ ಸ್ವಲ್ಪ ಎಲ್ಲ ಕ್ಲೀನಾಗಿ ಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಪಾರ್ವತಿ ಅಮ್ಮನವ್ರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಇದೆ ದೇವಸ್ಥಾನ ಇದು. ಇದೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಆಮೆಗಳು ನೋಡಿ ಇಲ್ಲಿ. ಇಟ್ಕೊಂಡು ಹೊಡಿತಾರೆ ಆಮೇಲೆ ಅಷ್ಟೇ ನಿಮಗೆ. ಸೊ ನೋಡಿ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಹೀಗಿದೆ. ರೋಡ್ ಸಮೀಪನೇ ಇದೆ, ಏನು ಕಾಣ್ತಿದ್ದಿಲ್ಲ, ಅದು ಮೈಸೂರು ನಂಜನಗೂಡು ಹೋಗೋ ರೋಡು. ಸೊ ಅದ್ರ ಮುಂದೆನೇ ಇದೆ, ಚೆನ್ನಾಗಿದೆ. ಒಳಗಡೆ ಭೇಟಿ ಕೊಡಿ ಒಂದ್ಸಲ, ಚೆನ್ನಾಗಿದೆ. ಒಳಗೆ ಹಿಂಗಡೆ ಹೋಗ್ಬೇಕು, ಮೆಟ್ಲು ಇದೆಯಾ ಅಲ್ಲಿ ಹೋಗೋಕ್ಕೆ? ಬನ್ನಿ ಇಲ್ಲೊಂದು ಹೊಳೆ ಇದೆ ಅಂತ, ಈ ಕಡೆಯಿಂದ ಹೋದ್ರೆ ನೋಡೋಣ ಹೇಗಿದೆ ಏನು ಅಂದ್ಬಿಟ್ಟು. ಸೊ ನೋಡಿದ್ದು ಔಟ್ ಸೈಡು. ಸೊ ಈಗ ಹೋದರೆ ಒಳಗೆ ಹೋಗುತ್ತಂತೆ. ಸೊ ನೋಡೋಣ ಬನ್ನಿ ಹೇಗಿದೆ ಏನೋ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಸೊ ಹಾಗೆ ಅಲ್ಲೊಂದು ಕಲ್ಲು ಬೇರೆ ಇದೆ. ಸೊ ಓಕೆ ಇಲ್ಲಿ ಹೊಳೆ ಇದೆ ಅಂತೆ. ಸೊ ನಾವು ಬಂದಿಲ್ಲ ಈ ರೋಡಲ್ಲಿ. ಸೊ ಈ ದೇವಸ್ಥಾನ ಹಳೆ ದೇವಸ್ಥಾನ ಇದೆಯಲ್ಲ, ಅದರಿಂದ ಮುಂದಕ್ಕೆ ಬಂದರೆ ಹಿಂಗಿದೆ ಗದ್ದೆ ಎಲ್ಲ. ಇಲ್ಲಿ ಚೆನ್ನಾಗಿದೆ ನೋಡಿ, ನೋಡೋದಲ್ಲ ಮಲದ ಮಲೆ ಅಂತ ಅದು. ಸೊ ನೋಡಿ ಇಲ್ಲಿ ಬಂದಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿಗೂ ಬರ್ಬೋದು ಆರಾಮಾಗಿ, ಮೆಟ್ಲೆಲ್ಲ ಇದೆ ಇಲ್ಲಿ. ಸೊ ಇಲ್ಲೆಲ್ಲ ಆರಾಮಾಗಿ ಕುತ್ಕೋಬೋದು ಬಂದು ನೋಡಿ. ಸಾಕು, ಒಂದೊಂದನ್ನೇ ಮಾಡ್ಕೋ. ಓಕೆ ಬನ್ನಿ, ಇವಾಗ 5 ಲಿಂಗಗಳಿರೋ ಒಂದು ದೇವಸ್ಥಾನ ಇದೆ, ಒಂದು ಊರು ಬಸವನಪುರ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗೋಣ, ಅಲ್ಲೂ ಚೆನ್ನಾಗಿದೆ. ಸೊ 5 ಲಿಂಗಕ್ಕೂ 5 ಗುಡಿ ಕೊಟ್ಟು ಪೂಜೆ ಮಾಡ್ತಾರೆ. ಸೊ ಅಷ್ಟಾಗಿ ಜನಗಳಿಗೆ ಅದು ಪ್ಲೇಸ್ ಗೊತ್ತಿಲ್ಲ, ಇಲ್ಲಿ ಲೋಕಲ್ ಮಾತ್ರ ಗೊತ್ತು. ಸೊ ಓಕೆ ಬನ್ನಿ ಈಗ ಆ ಪ್ಲೇಸ್ಗೆ ಹೋಗೋಣ, ಚೆನ್ನಾಗಿದೆ ಅದು. ಸೊ ನೋಡಿ ಇದೇ ಬಸವನಪುರಕ್ಕೆ ಹೋಗೋ ರೋಡ್ ಇದು. ಸೊ ಇಲ್ಲೇ ಪಂಚಲಿಂಗ ದೇವಸ್ಥಾನ ಇರೋದು. ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಕಬಿನಿ ನದಿ ಇದೆಯಲ್ಲ, ಬ್ರಿಡ್ಜ್ ಇದು.
ಕೈ ನದಿ. ಸೊ ಈಗ ನಾವು ಹೊರಗಡೆ ಹೋಗ್ಬೇಕು. ಹೊರಗಡೆ ಸ್ನೇಹಿತರೆ, ಇದು ಕೂಡ ನಮ್ಮ ನಂಜನಗೂಡಿಂದ ಕೇವಲ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಇದು 5-6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಸೊ ನೀವು ನೋಡ್ತಾ ಇರ್ಬೋದು ನೇಚರ್ ಹೇಗಿದೆ ಅಂದ್ಬಿಟ್ಟು. ಸೊ ಇಲ್ಲಿ ಬಂದು ಪಾಂಡವರು 5 ಲಿಂಗಗಳನ್ನು ಸ್ಥಾಪಿಸಿ ಪೂಜೆ ಮಾಡ್ತಿರೋ ಅನ್ನೋ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಹೆಚ್ಚಾಗಿ ಗೊತ್ತಿಲ್ಲ, ಯಾರೋ ಹೇಳಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್, ಮಾತ್ರ ವಿಸಿಟ್ ಮಾಡಿ. ಇಲ್ಲಿ ಒಟ್ಟಿನಲ್ಲಿ ಈ ಪ್ಲೇಸ್ಗಳು ನೋಡ್ತಾರೆ ನಮಗೆ ಅನಿಸುತ್ತೆ ದೇವ್ರುಗಳು ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ಥರ ಇರೋ ನೇಚರ್ ಇಲ್ಲಿ. ಪ್ರಕೃತಿ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಬಸವನಪುರ ಅಂತ ಒಂದು ಊರು ಬರುತ್ತೆ. ಆ ಊರುಗಳಿಂದ ಹೋದರೆ ಅಲ್ಲಿ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ನಿಮಗೆ. ಸೊ ಓಕೆ, ಬನ್ನಿ ಈಗ ನಮ್ಮ ವಿಡಿಯೋದಲ್ಲಿ ನೋಡೋಣ. ಸೊ ಇದು ನಂಜನಗೂಡಿಂದ ಕೇವಲ ಒಂದು 5 ಕಿಲೋಮೀಟ್ರ್ ಆಗೋದು. ಸೊ ಈ ಊರುಗಳಿಂದ ಒಂದು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಏನೋ ಆಗುತ್ತೆ ಅಷ್ಟೇ. ಸೊ ನೋಡಿ, ಇದೇ ಊರದು ಬಸವನಪುರ ಅಂತ. ಸೊ ಇಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಸೊ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. 5 ಲಿಂಗಗಳಿದೆ ಇಲ್ಲಿ. ಸೊ ವಿಸಿಟ್ ಮಾಡೋಣ ಬನ್ನಿ. ನೋಡಿ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಸಲ ಬಂದು ವಿಸಿಟ್ ಮಾಡಿ. ತುಂಬ ಹತ್ರನೇ ನಂಜನಗೂಡಿಗೆ. ಬೇಗ ನೀವು ಬಂದು ಹೋಗ್ಬೋದು. ಒಂದು ಅರ್ಧ ಗಂಟೆ 1 ಅವರ್ ನೋಡ್ಕೊಂಡು ಹೋಗ್ಬೋದು. ನವಿಲ್ ನೋಡು, ನವಿಲ್ ಸೂಪಲ್ಲಿ ಕಾಸ ಆಯ್ತು. ಅಲ್ಲಿ ನವಿಲ್ ಸೂಪಲ್ಲಿ. ಓಕೆ ನೋಡಿ, ಇದೇನೇ ಪಂಚಲಿಂಗೇಶ್ವರ ದೇವಸ್ಥಾನ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಮೊದಲು ಬಂದಾಗ ತುಂಬ ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಮಡಗಿದ್ರು. ಸೊ ಇವಾಗೆಲ್ಲ ಸ್ವಲ್ಪ ಹಾಗೇ ಇದೆ. ಸೊ ಹೆಚ್ಚಾಗಿ ಜನ ಯಾರೋ ಬರದೇ ಇರೋದ್ರಿಂದ ಇಲ್ಲಿ ಜಾಸ್ತಿ ಇದಿಲ್ಲ, ಏನೋ ಮೇಂಟೆನೆನ್ಸ್ ಇಲ್ಲ ಮತ್ತು ಡೆವಲಪ್ಮೆಂಟ್ ಆಗಿಲ್ಲ ಇದು. ಓಕೆ ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ 5 ಗುಡಿ ಇದೆ ಇಲ್ಲಿ ಒಳಗಡೆ. ಸೊ ಇದೆಲ್ಲ ಹಳೆ ಕಾಲದ ದೇವಸ್ಥಾನ, ಪುರಾಣಗಳೇ ಇದೆ. ಸೊ ನೋಡಿ, ಸೊ ಇಲ್ಲಿ ಜನ ಯಾರು ಹೆಚ್ಚಾಗಿ ಬರಲ್ಲ. ಸೊ ಓಕೆ ಬನ್ನಿ ನೋಡೋಣ. ಇಲ್ಲಿ ಗುಡಿ ತೆಗೆದಿದೆ, ಆದರೆ ಬೀಗ ಬಾಕ್ಲಾಕಿದ್ರೆ ಅಷ್ಟೇ, ಬೀಗ ಹಾಕಿಲ್ಲ. ಸೊ ನೋಡಿ, ದೇವರು ಇದೆ, ಪೂಜೆ ಮಾಡಿ ಹೋಗಿದ್ದಾರೆ. ಕೈ ಮುಗಿ ಪೆಲ್ಲಿಂದ ಬಾಕ್ಲು ಸೊನ್ನೆ ಆಗ್ಯಾರ ಹೇಳ್ಕೊಪ್ಪ. ಸೊ ನೋಡಿ, ಹಳೆಗನ್ನಡದಾಗ ಬರ್ತಿದ್ದಾರೆ. ಸೊ ಹೇಗಿದೆ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ದೇವಸ್ಥಾನದಲ್ಲೂ ಸೇಮ್, ಎಲ್ಲ ದೇವಸ್ಥಾನದಲ್ಲೂ ಇದೆ. ಬಟ್ ಏನಂದರೆ ಮೇಂಟೆನೆನ್ಸ್ ಇಲ್ಲ, ಜನ ಯಾರೂ ಬರಲ್ಲ ಅನ್ನೋದ್ರಿಂದ ಸೊ ಈ ಥರ ಇದೆ. ಸೊ ಜನ ಇಲ್ಲೂ ಓಡಾಡಿದ್ರೆ ಇದು ಡೆವಲಪ್ಮೆಂಟ್ ಆಗುತ್ತೆ. ನೋಡಿ, ಇದೆಲ್ಲ ಹಳೆ ಕಾಲದ ದೇವಸ್ಥಾನ. ಸೊ ಬನ್ನಿ, ಇಲ್ಲೂ ದೇವಸ್ಥಾನ ನೋಡಿ, ಇಲ್ಲೂ ಲಿಂಗ ಇದೆ. ಸೊ 5 ಲಿಂಗ. ಸೊ ಓಕೆ, ಏನಾದ್ರು ಫೋನ್ ಮಾಡಿ ಬಂದರೆ ಬರ್ತಾರಂತೆ ದೇವಸ್ಥಾನದ ಅರ್ಚಕರು. ಪೂಜೆ ಗೀಜೆ ಮಾಡ್ಸೋದು ನೋಡಿ. ಸರಿ 2 ಆಯ್ತು, ಇಲ್ಲಿ 3 ಇದೆ. ಇದು ನೋಡಿ ಹೇಗೆ ಆಗ್ಬಿಟ್ಟಿದೆ ಎಲ್ಲ. ಮೊದಲೆಲ್ಲ ಚೆನ್ನಾಗಿತ್ತು, ಸೊ ಇವಾಗ ಈ ಥರ ಆಗ್ಬಿಟ್ಟಿದೆ. ಸೊ ಅಲ್ಲೊಂದು ಮಂಟಪ ಬೇರೆ ಇದೆ. ಸೊ ಆ್ಯಕ್ಚುಲಿ ಇದು ಮೈಸೂರು ರೋಡಿಂದ ಕಾಣುತ್ತೆ ನಿಮಗೆ ಬರಬೇಕಾದ್ರೆ. ಸೊ ನೋಡಿ, ಅದು ಮೈಸೂರು ರೋಡ್ ಅದು. ಸೊ ನೋಡಿದ್ರಲ್ಲ, ಅದೇ ಥರ ಇದುವೆ ಲಿಂಗ. 5 ಲಿಂಗ ಇರೋದು ಇಲ್ಲವೇ. ಸೊ ನೋಡಿ, ಇಲ್ಲಿ ಚೆನ್ನಾಗಿದೆ. ಸೊ ಇಲ್ಲಿ ಏನಾದರೂ ಹಬ್ಬ, ಸೋಮವಾರ ಮತ್ತು ಹಬ್ಬ ಇದ್ದರೆ ಮಾತ್ರ ಸೊ ಇಲ್ಲಿ ಪೂಜೆ ಗೀಜೆ ಮಾಡ್ತಾರೆ ಬಂದು. ಸೊ ನೋಡಿ, ಯಾರಿಲ್ಲ, ಒಬ್ಬರು ಇಲ್ಲ, ನಾವೇ ಬಂದಿರೋದು. ಸೊ ಬರ್ತಾರೆ ಇಲ್ಲಿಗೂ ಜನ ಅವಾಗವಾಗ. ಸೊ ಕಡಿಮೆ. ನವಿಲುಗಳು ನೋಡಿ, ಜೋಡಿ ನವಿಲು ಓಡಾಡ್ತಾ ಇದೆ. ನವಿಲು ಸುತ್ತ ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇರುತ್ತೆ. ಸೊ ಓಕೆ
ಓಕೆ ನೋಡಿ, ನೀವೇನಾದ್ರು ಬಂದರೆ ವಿಸಿಟ್ ಮಾಡಿ ಇಲ್ಲಿ ಬಸವನಪುರ ಅಂದ್ಬಿಟ್ಟೆ. ಏನು ಬ್ರಿಡ್ಜ್ ಇದೆ, ನಂಜನಗೂಡು ಕಪಿಲಾ ಬ್ರಿಡ್ಜ್ ಇದೆಯಲ್ಲ, ಸೊ ಅದು ರೈಟ್ ಸೈಡ್ ಲೆಫ್ಟ್ ಸೈಡ್ ತೊಗೊಂಡ್ರೆ ಬರುತ್ತೆ ಸೀದಾ ಇಲ್ಲಿಗೆ. ಜಸ್ಟ್ 1 ಕಿಲೋಮೀಟ್ರೂ ಆಗೋಲ್ಲ. ಊರೊಳಗಡೆಯಿಂದ ಬಂದು ಯಾರೋ ಕೇಳ್ಕೊಬಂದು ಹೇಳ್ತಾರೆ. ಸೊ ಇಲ್ಲಿ ನೋಡಿ, ವಿಸಿಟ್ ಮಾಡಿ, ಇಲ್ಲಿಗೆ ಚೆನ್ನಾಗಿದೆ ದೇವಸ್ಥಾನ ಇದೆ. ಸೊ ಏನಂದರೆ ಹೊಸ ಹೊಸ ದೇವಸ್ಥಾನಗಳು ನಿರ್ಮಾಣ ಮಾಡೋ ಬದಲು ಸೊ ಈ ಥರ ಪುರಾತನ ದೇವಸ್ಥಾನಗಳನ್ನೇ ಜೀರ್ಣೋದ್ಧಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ಹೊಸ ದೇವಸ್ಥಾನ ಕಟ್ಸ್ತೀನಿ ಅಂದರೆ ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಅಂಥದ್ರಲ್ಲಿ ಈ ಥರ ದೇವಸ್ಥಾನಗಳನ್ನೆಲ್ಲ ತಿರ್ಗಾ ಪುನರ್ನಿರ್ಮಾಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಜನಗಳು ಅಷ್ಟೇ ಬಂದು ಇಲ್ಲಿಗೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ. ಇವತ್ತು ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಯಾರಾದ್ರು ಬರೋದಾದರೆ ಬರಲಿ ಈ ದೇವಸ್ಥಾನಕ್ಕೆ. ಸೊ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಸೊ ಓಕೆ, ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.